ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಅಂದರೆ ಈ ಒಂದು ಕೆ ಎ ವತಿಯಿಂದ ಇವತ್ತು BMTC ಕಂಡಕ್ಟರ್ non-HK ಈ ಒಂದು ನೇಮಕಾತಿಯ ಅಂತಿಮ ಅಂಕಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಫ್ರೆಂಡ್ಸ್, ನಿನ್ನೆ 23 ಸೆಪ್ಟೆಂಬರ್ದಂದು ಈ ಒಂದು ಪ್ರತಿ ವಿದ್ಯಾರ್ಥಿಯ ಲಾಗಿನ್ ಆಗಿ ತಮ್ಮ ಸ್ಕೋರನ್ನು ಚೆಕ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಸೊ ಈಗಲೂ ಕೂಡ ನೀವು ನೋಡ್ಬೋದು. ಬಟ್ ಇದೀಗ ಈ ಒಂದು ಅಂತಿಮ ಅಂಕಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಟೋಟಲ್ ಆಗಿ ಎಷ್ಟು ಜನ ಎಕ್ಸಾಮನ್ನು ಬರೆದಿದ್ದಾರೆ, ಅವರ ಎಕ್ಸಾಮ್ ಒಂದು ಎಲ್ಲ ಒಂದು ಅಭ್ಯರ್ಥಿಗಳ ಒಂದು ಎಲ್ಲ ಇಲ್ಲಿ ಸ್ಕೋರ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಪೇಪರ್ 1 ಮತ್ತು ಪೇಪರ್ 2 ಔಟ್ ಆಫ್ 100 ಇದೆ. ಓಕೆ, ಅವರ ಒಂದು ಕ್ವೆಶನ್ ಪೇಪರ್ ವರ್ಷನ್ ಕೂಡ ನೋಡ್ಬೋದು ನೀವು ಇಲ್ಲಿ. ಓಕೆನಾ? ಸೊ ಈ ರೀತಿ ಎಲ್ಲ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ನೀವು ಈ ಒಂದು ಅಂಕಗಳನ್ನು ನೋಡ್ಬೋದು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ತಾತ್ಕಾಲಿಕ ಅಂಕಗಳನ್ನು ಬಿಡುಗಡೆ ಮಾಡಿದರು. ಬಟ್ ಎಲ್ಲ ಒಂದು ವಿದ್ಯಾರ್ಥಿಗಳ ಈ ಒಂದು ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಎಲ್ಲ ಒಂದು ಈ ಆಕ್ಷೇಪಣೆಗಳ ಮೇರೆಗೆ ಒಂದು ಅವರ ಒಂದು ಅಂತಿಮ ಅಂಕಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಆಲ್ 23,000 ಅಪ್ಲೈ ಮಾಡಿದವ್ರದ್ದು ಎಲ್ಲ, ನಾಟ್ ಅ ಪ್ರೆಸೆಂಟ್ ಕ್ಯಾಂಡಿಡೇಟ್. ಪ್ರೆಸೆಂಟ್ ಇದ್ದವರು 18,000 ಸಮಥಿಂಗ್ ಇದ್ದರು. ಓಕೆನಾ? ಸೊ ನೋಡಿ, ಇಲ್ಲಿ ಅಬ್ಸೆಂಟ್ ಇದ್ದದ್ದು ಅಬ್ಸೆಂಟ್ ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಒಂದು ಅಂಕಪಟ್ಟಿಗಳನ್ನು ಇಲ್ಲಿ ನೋಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ನೋಡಬೇಕಂದ್ರೆ ಎಷ್ಟು ಅಂಕಗಳು ಎಲ್ಲಿ ಮಟ್ಟ ಬಂದಿದ್ದಾರೆ ಅಂದರೆ, ಒಂದು ಮಿನಿಮಮ್ ನಿಮ್ಮದೇನು ಈ ಒಂದು ಸಾಮಾನ್ಯ ಪರೀಕ್ಷೆಯಲ್ಲಿ ಮಿನಿಮಮ್ 30% ನೀವು ಏನಪ್ಪ ಈ ಒಂದು ಸ್ಕೋರನ್ನು ಮಾಡಲೇಬೇಕು. PUCಯಲ್ಲಿ ನಿಮಗೆ 100 ಇದ್ದರೂ ಏನು ಉಪಯೋಗ ಇಲ್ಲ. ಇಲ್ಲಿ 30% ಬೇಕು. ಐ ಹೋಪ್, ನಾನು ಅನ್ಕೋತೀನಿ 18,000 ಜನ ಎಕ್ಸಾಮನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಐ ಹೋಪ್ ಮ್ಯಾಕ್ಸಿಮಮ್ ಒಂದು 3,000 to 4,000 ಅಂದರೆ ಇಷ್ಟು ಜನ ಒಂದು ಕ್ವಾಲಿಫೈ ಆಗುವ ಸಾಧ್ಯತೆ ಇದೆ. ಅರ್ಥ ಆಯ್ತಾ? ಸೊ ನಾರ್ಮಲಾಗಿ ಈಗ ಎಷ್ಟಿದ್ದಾವೆ ಹುದ್ದೆಗಳು ಟೋಟಲು? ಈ ಒಂದು 2,500ಅಲ್ಲಿ 241 ಕಳೆದಾಗ ಎಷ್ಟು ಬರುತ್ತಾ? 2,259. ಓಕೆನಾ? ಇಷ್ಟು ಬರ್ತಾವೆ. ಸೊ ಆಲ್ಮೋಸ್ಟ್ ಆಲ್ ಒಂದು 2,200 ಹಿಡೀರಿ. 1:5 ಲಿಸ್ಟನ್ನು ಕೇಳ್ತಾರೆ. 1:5 ಅಂದರೆ ಈ ಒಂದು ಆಲ್ಮೋಸ್ಟ್ ಆಲ್ 11,000 ಸಮಥಿಂಗ್, 11,000 ಪ್ಲಸ್ ಇಷ್ಟು ಅಭ್ಯರ್ಥಿಗಳು ಒಂದು 1:5 ಲಿಸ್ಟ್ಗೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ಗೆ ಒಂದು ಆರ್ಡರ್ ಆಗ್ತಾರೆ. ಬಟ್ ಈ ಒಂದು ರಿಸಲ್ಟನ್ನು ನೋಡ್ತಿದ್ರೆ ಈ ಒಂದು 11,000 ಎಲ್ಲ ವಿದ್ಯಾರ್ಥಿಗಳು ಸಿಗುವುದು ಕಷ್ಟಕರ ಅನಿಸ್ತಾ ಇದೆ. ಯಾಕೆಂದರೆ ಅಭ್ಯರ್ಥಿಗಳು ಇದ್ದಾರೆ, ಬಟ್ ಅದರಲ್ಲಿ 30% ಮಾಡಿದವ್ರು ಕಮ್ಮಿ ಇದ್ದಾರೆ, 30% ಕಡಿಮೆ ಇದ್ದಾರೆ. ಅರ್ಥ ಆಯ್ತಾ? ಸೊ ನೀವು ಇಲ್ಲಿ ಬೇಕಿದ್ದರೆ ನೋಡ್ಬೋದು, ಇಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ, ಈ ಒಂದು ಪರೀಕ್ಷೆಯಲ್ಲಿ ಕನಿಷ್ಠ ಪಕ್ಷ 30% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುವುದು. ಫ್ರೆಂಡ್ಸ್, ಹುದ್ದೆಗಳು ತುಂಬ ಇದ್ದಾವೆ, ಆದರೆ ಅರ್ಹ ಕ್ಯಾಂಡಿಡೇಟ್ಗಳು ಸಿಗುವುದು ತುಂಬ ಕಡಿಮೆ. 1:5ಗೆ ಅಭ್ಯರ್ಥಿಗಳು ಕಡಿಮೆ ಅಂದರೆ ಆಲ್ಮೋಸ್ಟ್ ಆಲ್ 11,000 ಪ್ಲಸ್ ಸೆಲೆಕ್ಟ್ ಆಗ್ತಾರೆ. ಬಟ್ ಐ ಹೋಪ್ 11,000 ಎಲ್ಲ ಸಿಗುವುದು ಕಷ್ಟ. ಈಗ ನಾನೇನಂತೀನಿ, ಈ ಒಂದು ಎಕ್ಸಾಮಲ್ಲೇ 30%ಗಿಂತ ಯಾರು ಹೆಚ್ಚಿಗೆ ತೊಗೊಂಡಿದ್ರಿ ಅವರು ಒಂದು ಫೈನಲ್ ಸೆಲೆಕ್ಟ್ ಆದಂಗೆ.
ಫೈನಲ್ ಸೆಲೆಕ್ಟ್ ಆದಂಗೆ 95% 95 to 99% ಸೆಲೆಕ್ಟ್ ಆದಂಗೆ. ಓಕೆನಾ? ಸೊ ಯಾಕೆಂದರೆ ಈ ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳು ಕಡಿಮೆ ಇದ್ದಾರೆ, ಇದರಿಂದ ಫೈಟ್ ಕಡಿಮೆ ಇದೆ. ಇಲ್ಲಿ ನೀವು ನೋಡಿ, ಇಲ್ಲಿ ಮೊಟ್ಟ ಮೊದಲು ಒಂದು ನೀವು ಇಲ್ಲಿ ನೋಡ್ಬೋದು 153 ಹೈಯೆಸ್ಟ್ ಇದೆ. ಓಕೆ, ಇದು ಪೇಪರ್ 1 ರಿಸಲ್ಟು, ಇದು ಪೇಪರ್ 2 ಎರಡೂ ಮಿಕ್ಸ್ ಮಾಡಿದ್ರೆ ಇದು ಎಷ್ಟು 153 ಆಗುತ್ತೆ ಔಟ್ ಆಫ್ 200. ಅರ್ಥ ಆಯ್ತಾ? ಔಟ್ ಆಫ್ 200 ಅಂದರೆ 100ಕ್ಕೆ ಎಷ್ಟಾಗುತ್ತಾ? 100ಕ್ಕೆ ಮಿನಿಮಮ್ 30%, 100ಕ್ಕೆ ಮಿನಿಮಮ್ 30% ಏನಾಗಬೇಕು ಏನಪ್ಪ ಸ್ಕೋರನ್ನು ಮಾಡಬೇಕು. ಅರ್ಥ ಆಯ್ತಾ? ಅಷ್ಟು ಸ್ಕೋರ್ ಮಾಡಿದ್ರೇ ನೀವು ಎಲಿಜಿಬಲ್ ಅಂತ ಇಲ್ಲಿ ಅರ್ಥ. ಈ ರೀತಿ ಎಲ್ಲ ಸ್ಕೋರವನ್ನು ನೋಡ್ಬೋದು ನೀವು ಇಲ್ಲಿ. ಓಕೆ, ಇಲ್ಲಿ ನೋಡಿ 59.75 ಇದೆ. ಸೊ 200ಕ್ಕೆ 59 ಅಂದರೆ 59.75 ಅಂದರೆ ಸೊ ಆಲ್ಮೋಸ್ಟ್ ಅಲ್ಲಿ ಎಷ್ಟಾಗುತ್ತಾ? 100ಗೆ 30 ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಇವರೆಲ್ಲ ಡಿಸ್ಕ್ವಾಲಿಫೈ ಆದಂಗೆ ಆಗುತ್ತಾರೆ. ಓಕೆ, ಸೊ ಯಾಕೆಂದರೆ ಮಿನಿಮಮ್ 100ಕ್ಕೆ 30% ಬೇಕು. ಇಷ್ಟಿದ್ರೇ ಈ ಒಂದು 1:5 ಲಿಸ್ಟಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಓಕೆನಾ? ನಾನು ಇದೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇಲ್ಲ. ಸೊ 30% ಯಾರು ಮಾಡ್ತೀರಿ ಅವರು ಸೇಫ್ ಅಂತ ಅರ್ಥ. ನಿಮಗೆ ಕಾಂಪಿಟೇಷನ್ ಮಾಡೋದೇ ಬೇಡ, ಏನು 70 ಬೇಡ, 80 ಬೇಡ. ಜಸ್ಟ್ ನೀವು ಆದ್ರೆ ಅಂದ್ರೆ ಮುಗೀತು, ನೀವು ಕಂಡಕ್ಟರ್ ಆದಂಗೆ. ಅರ್ಥ ಆಯ್ತಾ? ಸೊ ಯಾಕೆಂದರೆ ಇಲ್ಲಿ ಕಾಂಪಿಟೇಟರ್ಸ್ ಕಡಿಮೆ ಇದ್ದಾರೆ. ಮೊದಲನೇದಾಗಿ ಅರ್ಜಿಗಳು ತುಂಬಿದ್ದು ಓನ್ಲಿ 23,000, ಅದರಲ್ಲಿ ಎಕ್ಸಾಮ್ ಬರೆದವರು 18,000. ಈ 18,000ಅಲ್ಲೇ ಕ್ವಾಲಿಫೈ ಆಗಬೇಕಿದ್ದದ್ದು L1,000 ಸಮಥಿಂಗ್. ಓಕೆ, ಇಟ್ ಇಸ್ ನಾಟ್ ಎ ಎಕ್ಸಾಕ್ಟ್ ಡಿಜಿಟ್ಸ್. ಓಕೆ, ಇಟ್ಸ್ ಅಪ್ರಾಕ್ಸಿಮೇಟ್ಲಿ L1,000. ಸೊ ಇಲ್ಲಿ 1:5ಗೆ L1,000 ಅಂದರೆ ಸೊ ಈ ಒಂದು ಸ್ಕೋರನ್ನು ಎಲ್ಲ ನೋಡ್ತಾ ಇದ್ದಾಗ ಕ್ವಾಲಿಫೈ ಆಗೋದು ಕಡಿಮೆ ಜನ ಅಂತ ಎದ್ದು ಕಾಣ್ತಾ ಇದೆ. ಅರ್ಥ ಆಯ್ತಾ? ಸೊ ಐ ಹೋಪ್ 30%ಕ್ಕಿಂತ ಯಾರು ಹೆಚ್ಚಿಗೆ ತೊಗೊಂಡಿದ್ದೀರಿ, ಆಮೇಲೆ ಮುಂದೆ ಒಂದು ಎಲ್ಲ ದಾಖಲಾತಿ ಪರಿಶೀಲನೆ ವೇಳೆಯಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಸರಿಯಾಗಿದ್ದಲ್ಲಿ ಮತ್ತು ಈ ಒಂದು ದೇಹದಾರ್ಢ್ಯತೆ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದಲ್ಲಿ ನೀವು ಫೈನಲ್ ಆಗಿ 1:1 ಲಿಸ್ಟಲ್ಲಿ ಅಂದರೆ ಫೈನಲ್ ಲಿಸ್ಟ್ ಮೆರಿಟ್ ಲಿಸ್ಟಲ್ಲಿ ಕೂತ್ಕೊಳ್ಳೋ ಸಾಧ್ಯತೆ 100% ಇರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಕಾಂಪಿಟೇಷನ್ ಇಲ್ಲ. ಆ್ಯಸ್ ಕಂಪೇರ್ ಟು ಹೈದರಾಬಾದ್ ಕರ್ನಾಟಕ, ನಾನ್ HKಯಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ. ಹೈದರಾಬಾದ್ ಕರ್ನಾಟಕದಲ್ಲೇ ಹುದ್ದೆಗಳು ಕಡಿಮೆ ಆದರೆ ಕಾಂಪಿಟೇಟರ್ಸ್ ಹೆಚ್ಚು. ಬಟ್ ಇಲ್ಲಿ ಹುದ್ದೆಗಳು ಹೆಚ್ಚು ಬಟ್ ಕಾಂಪಿಟೇಟರ್ಸ್ ಕಡಿಮೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ 30% ಯಾರು ತೊಗೊಂಡಿರ್ತೀರಿ ಅವರು ಸೆಲೆಕ್ಟ್ ಆದಂಗೆ. ಓಕೆನಾ? ಸೊ ಇದಿಷ್ಟು ಈ ಒಂದು BMTC ಕಂಡಕ್ಟರ್ದು ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಆಗಿತ್ತು. ಮುಂದಿನ ಒಂದು ಸೆಷನಲ್ಲಿ ನಿಮಗೆ ಎಷ್ಟು ಯಾವ ಡಾಕ್ಯುಮೆಂಟ್ಗಳನ್ನು ಎಷ್ಟು ಡಾಕ್ಯುಮೆಂಟ್ಗಳು ಬೇಕು, ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಯಾವ ರೀತಿ ತಯಾರಿರಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೆ ನಮಸ್ಕಾರ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.